ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು ನಾವು 23ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 23. ಯೇಷ ಪ್ರಪನ್ನ ವರದೋ ರಮಯಾತ್ಮ ಶಕ್ತಿಯ ಯದ್ಯತ್ ಕರಿಷ್ಯತಿ ಗೃಹೀತ ಗುಣಾವತಾರಃ ತಸ್ಮಿನ್ ಸ್ವವಿಕ್ರಮಮಿದಂ ಸೃಜತೋಪಿ ಚೇತೋ ಯುಂಜೀತ ಕರ್ಮಶಮಲಂ ಚ ಯಥಾ ವಿಜಹ್ಯಾಂ. ಅನುವಾದ: ಪರಮಪ್ರಭು ದೇವೋತ್ತಮ ಪುರುಷನು ಯಾವಾಗಲೂ ಶರಣಾಗತ ಆತ್ಮರಿಗೆ ಉಪಕಾರಿ. ಅವನ ಕಾರ್ಯಗಳು ಅವನ ಅಂತರಂಗ ಶಕ್ತಿಯಾದ ರಮ ಅಥವಾ ಶ್ರೀದೇವಿಯ ಮೂಲಕ ಕಾರ್ಯಗತವಾಗುವವು. ಭೌತಿಕ ಲೋಕದ ಸೃಷ್ಟಿಯಲ್ಲಿ ನಾನು ಅವನ ಸೇವೆಯಲ್ಲಿ ತತ್ಪರನಾಗುವಂತೆ ಮಾತ್ರ ಪ್ರಾರ್ಥಿಸುತ್ತೇನೆ ಮತ್ತು ನಾನು ನನ್ನ ಕಾರ್ಯಗಳಿಂದ ಭೌತಿಕವಾಗಿ ಬಾಧಿತನಾಗಬಾರದೆಂದು ಪ್ರಾರ್ಥಿಸುತ್ತೇನೆ, ಏಕೆಂದರೆ ಇದರಿಂದ ನಾನು ಸೃಷ್ಟಿಕರ್ತನೆಂಬ ಮಿಥ್ಯಾಹಂಕಾರವನ್ನು ತೊರೆಯಲು ಶಕ್ತನಾಗುವೆನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಭಗವಂತ ನನ್ನ ಕಡೆ ದಯಾಮಯನಾಗಲಿ. ಯಾಕಂದ್ರೆ ಅವನೊಬ್ಬನೇ ಈ ಜಗತ್ತಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಮಿತ್ರನಾಗಿದ್ದಾನೆ ಮತ್ತೆ ಆತ್ಮನಾಗಿದ್ದಾನೆ. ಮತ್ತು ಅವನು ಎಲ್ಲರ ಅಂತಿಮ ಸುಖಕ್ಕೋಸ್ಕರ ತನ್ನ ದಿವ್ಯವಾದಂತಹ ಷಡೈಶ್ವರ್ಯಗಳಿಂದ ಅವರನ್ನ ಪೋಷಿಸ್ತಾನೆ ಅನ್ನೋದನ್ನು ಕೂಡ ಹೇಳ್ತಾನೆ. ಮತ್ತೆ ಆ ಭಗವಂತ ನನ್ನ ಭಾಗಕ್ಕೆ ದಯಾಮಯನಾಗಲಿ ಅಂದ್ರೆ ಎಲ್ಲರ ಸುಖಕ್ಕೋಸ್ಕರ ಪೋಷಣೆ ಮಾಡುವಂತ ಭಗವಂತ ನನಗೆ ದಯಾಮಯನಾಗಲಿ. ಯಾಕೆ ಅಂತಂದ್ರೆ ನಾನು ಹಿಂದಿನಂತೆ ಸೃಷ್ಟಿ ಕಾರ್ಯವನ್ನ ಮಾಡ್ಬೇಕಲ್ಲ, ಅದರ ಅಂತರ್ದೃಷ್ಟಿ ಶಕ್ತಿ ನನಗೆ ಬರುತ್ತೆ ಅವನು ನನ್ನ ಕಡೆ ದಯೆ ತೋರಿಸಿದ್ರೆ. ಯಾಕೆ ಅಂತಂದ್ರೆ ನಾನು ಕೂಡ ಭಗವಂತನಿಗೆ ಪ್ರಿಯರಾದಂತಹ ಶರಣಾಗತ ಆತ್ಮರಲ್ಲಿ ಒಬ್ಬನಾಗಿದ್ದೀನಿ ಅಂತ ಅಂದ್ಬಿಟ್ಟು ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಂಡಿದ್ದನ್ನ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಪರಮಪ್ರಭು ಅಂದ್ರೆ ಭಗವಂತನಿಗೆ ಹೇಳ್ತಾ ಇದ್ದಾನೆ, ಭಗವಂತ ಯಾವಾಗಲೂ ಶರಣಾಗತಾತ್ಮರಿಗೆ ಉಪಕಾರಿಯಾಗಿರ್ತಾನೆ. ಭಗವಂತನ ಕೆಲಸಗಳೆಲ್ಲ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಅವನ ಅಂತರಂಗ ಶಕ್ತಿಯಾದಂತಹ ರಮ ಅಥವಾ ಶ್ರೀದೇವಿ, ಎರಡು ಹೆಸರಲ್ಲೂ ಕರೀತಾರೆ, ಲಕ್ಷ್ಮಿ ಅಂತ ಹೇಳ್ತೀವಲ್ವಾ, ಆ ಶ್ರೀದೇವಿಯ ಮೂಲಕ ಎಲ್ಲ ಕೆಲಸಗಳು ಆಗುತ್ತೆ. ಭೌತಿಕ ಲೋಕದ ಸೃಷ್ಟಿಯಲ್ಲಿ ನಾನು ಅವನ ಸೇವೆಯಲ್ಲಿ, ಇಲ್ಲಿ ನಾನೇ ಸೃಷ್ಟಿ ಮಾಡ್ತಾ ಇದ್ರು ಕೂಡ ಇದು ಭಗವಂತನ ಸೇವೆ. ಅವನು ಹೇಳಿದಾನೆ, ಅವನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಭಗವಂತ ಹೇಳಿರುವಂತಹ ಕೆಲಸ ಮಾಡ್ಬೇಕಲ್ಲ, ಅವನ ಸೇವೆಯಲ್ಲಿ ನಾನು ತತ್ಪರನಾಗಬೇಕು. ಅದಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಇನ್ನೇನೋ ಬೇಕು ಅಂತಲ್ಲ. ಭಗವಂತ ಈಗ ಸೃಷ್ಟಿ ಕಾರ್ಯ ನಡೆಸು ಅಂತ ನನಗೆ ಒಳಗಡೆಯಿಂದ ಪ್ರೇರಣೆ ಕೊಟ್ಟಿದ್ದಾನೆ. ಆ ಕೆಲಸ ಅಂದ್ರೆ ಭಗವಂತ ಹೇಳಿರುವಂತ ಕೆಲಸ ಮಾಡೋದು ಅಂತಂದ್ರೆ ಏನು? ಭಗವಂತನ ಸೇವೆ ಮಾಡೋದು ಅಂತ ಅರ್ಥ. ಆ ಸೇವೆಯಲ್ಲಿ ನಾನು ತತ್ಪರನಾಗಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ನನ್ನ ಕೆಲಸಗಳಿಂದ, ಈಗ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ, ಅದರಿಂದ ಈಗ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡೋಕ್ ಹೊರಟಾಗ ಅದರಿಂದ ನಾನು ಬಾಧಿತನಾಗಬಾರದು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ನೋಡಿ, ನಾವು ಭೌತಿಕ ಪ್ರಪಂಚಕ್ಕೆ ಬರೋವರೆಗೂ ಸರಿಯಾಗಿರ್ತೀವಿ. ಈ ಪ್ರಪಂಚಕ್ಕೆ ಬಂದಿದ ತಕ್ಷಣ ಈ ಭೌತಿಕಕ್ಕೆ ನಾವು ಒಳಗಾಗ್ಬಿಡ್ತೀವಿ. ಅದಕ್ಕೆ ಏನಾಗುತ್ತೆ? ನಾನು, ನಂದು, ನಾನೇ ಅನ್ನೋದೆಲ್ಲ ನಮಗ್ ಬಂದ್ಬಿಡುತ್ತೆ. ಅಂದ್ರೆ ಒಡೆತನದ ಭಾವನೆ ಬಂದ್ಬಿಡುತ್ತೆ. ನಾನು ಇದಕ್ಕೆ ಒಡೆಯ, ಈ ಮನೆಗೆ ಯಜಮಾನ ನಾನು, ಈ ಮಕ್ಕಳಿಗೆ ಯಜಮಾನ ನಾನು, ಈ ರೀತಿ ಬಂದ್ಬಿಡುತ್ತೆ. ಅದು ಬರ್ದೇ ಇರ್ಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಬ್ರಹ್ಮ. ಅಂದ್ರೆ ನಾವು ಭಗವಂತನಿಗೆ ಏನ್ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತಾ? ಈಗ ನಾವೇನಾದ್ರೂ ಒಂದು ಸಣ್ಣ ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲಿ ಏನೋ ಒಂದು ನನಗೆ ಒಳ್ಳೆ ಹೆಸರು ಬರ್ತಾ ಇದೆ ಅಂದಿದ ತಕ್ಷಣ ನಮಗೆ ಅಹಂಕಾರ, ನಾನು ಮಾಡಿದೆ, ನನ್ನಿಂದಾನೇ ಈ ಕೆಲಸ ಆಗಿದ್ದು ಅನ್ನೋದೆಲ್ಲ ಬಂದ್ಬಿಡುತ್ತೆ ಅಲ್ವಾ? ಅದು ಬರ್ದೇ ಇರ್ಲಿ ಅಂತ ಇಲ್ಲಿ ಹೇಳ್ತಾ ಇರೋದವನು. ಯಾಕೆ ಅಂತಂದ್ರೆ ಆ ಭೌತಿಕವಾಗಿ ಬಾಧಿತನಾದ್ರೆ ಏನಾಗುತ್ತೆ? ಇದರಿಂದ ನಾನೇ ಸೃಷ್ಟಿಕರ್ತ ಅನ್ನುವಂತಹ ಮಿಥ್ಯಾ ಅಹಂಕಾರ ನನಗೆ ಬಂದ್ಬಿಡುತ್ತೆ. ಅದೇ ನೀನು ನನಗೆ ಕೃಪೆಯನ್ನ ತೋರಿಸಿದಾಗ ಆ ಮಿಥ್ಯಾ ಅಹಂಕಾರ ಏನಿದೆಯೋ ಅದು ನನಗಿರೋದಿಲ್ಲ. ಅದನ್ನ ನಾನು ಬಿಡೋದಕ್ಕೆ ಶಕ್ತನಾಗ್ತೀನಿ. ನನ್ನಲ್ಲಿ ಬಂದ್ರೂ ಕೂಡ ಅದು ಹೊರಟೋಗ್ಬಿಡುತ್ತೆ. ಅದಕ್ಕೆ
ನಿನ್ನ ಒಂದು ಆಶೀರ್ವಾದ, ನಿನ್ನ ಒಂದು ಕೃಪೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಈಗ ನಾವೆಲ್ಲರೂ ಕೂಡ ಭೌತಿಕಕ್ಕೆ ಬಾಧಿತವಾಗಿದ್ದೀವಿ. ಅಂದ್ರೆ ನಮ್ಮಲ್ಲಿ ನಾನು, ನಂದು ಅನ್ನೋ ಅಹಂಕಾರ ಭಾವನೆ ಇದೆ. ನಾನೇ ಸೃಷ್ಟಿ ಮಾಡಿರೋದು, ನಾನೇ ಹುಟ್ಟಿಸಿರೋದು ಅಥವಾ ನಾನೇ ಮಾಡ್ತಾ ಇರೋದು ಅನ್ನುವಂಥ ಮಿಥ್ಯಾ ಅಹಂಕಾರ ನಮ್ಮಲ್ಲಿದೆ. ಅದು ನಿಜವಾದ ಅಹಂಕಾರ ಅಲ್ವೇ ಅಲ್ಲ, ಅದು ಸುಳ್ಳು. ನಾವ್ ಯಾರಾದ್ರೂ ಒಡೆಯರಾಗೋದಕ್ಕೆ ಸಾಧ್ಯನಾ? ಈ ದೇಹ ನಂದ? ಇಲ್ಲ, ಅದನ್ನ ಬೇರೆಯವ್ರು ಕೊಟ್ಟಿರೋದು. ನನ್ನಲ್ಲಿರುವಂಥ ಪ್ರತಿಯೊಂದು ಕೂಡ ಎಲ್ಲ ಬೇರೆಯವ್ರು ಕೊಟ್ಟಿರೋದೆ. ನಂದು ಅಂತ ಏನೂ ಇಲ್ಲ. ಆದ್ರೂ ಕೂಡ ನಂದು ಅಂತ ನಾವು ಅಹಂಕಾರ ಪಡ್ತೀವಲ್ವಾ, ಅದನ್ನ ಮಿಥ್ಯಾ ಅಹಂಕಾರ ಅಂತ ಹೇಳೋದು. ಅದನ್ನ ಬಿಡೋದಕ್ಕೆ ನನಗೆ ಸಾಧ್ಯವಾಗುತ್ತೆ. ಅದಕ್ಕೆ ಭಗವಂತನ ಕೃಪೆ ಬೇಕು ಅಂತ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭೌತಿಕ ಸೃಷ್ಟಿ ಸ್ಥಿತಿ ಲಯಗಳ ವಿಷಯದಲ್ಲಿ ಭೌತಿಕ ಪ್ರಕೃತಿ ಗುಣಗಳ ಅವತಾರಿಗಳಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ಮೂವರಿದ್ದಾರೆ. ಆದರೆ ಭಗವಂತನ ಅಂತರಂಗ ಶಕ್ತಿಯಲ್ಲಿ ವಿಷ್ಣುವಿನ ಅವತಾರವು ಎಲ್ಲ ಕಾರ್ಯಗಳಿಗೂ ಪರಮಶಕ್ತಿಯಾಗಿರುತ್ತದೆ. ಅಂದ್ರೆ ಅರ್ಥ ಏನು? ಭೌತಿಕ ಈ ಒಂದು ಸೃಷ್ಟಿ ಸ್ಥಿತಿ ಲಯ ಆಗ್ಬೇಕಲ್ಲ, ಈಗ ಒಂದು ಸೃಷ್ಟಿ ಆಗುತ್ತೆ, ಸ್ವಲ್ಪ ದಿವಸ ಅದು ಇರುತ್ತೆ, ಆಮೇಲೆ ಅದು ನಾಶ ಆಗುತ್ತೆ. ಈ ಒಂದು ಕೆಲಸ ನಡಿಬೇಕಾದ್ರೆ ಈ ಒಂದು ಪ್ರಕೃತಿ ಗುಣಗಳ ಅವತಾರಿಗಳು ಒಂದೊಂದು ಗುಣಗಳ ಪ್ರಭಾವದಿಂದ ಅದಾಗುತ್ತೆ. ಆ ಒಂದೊಂದು ಗುಣಗಳಿಗೆ ಒಂದೊಂದು ಅವತಾರಗಳಾಗಿದೆ. ಅದನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಹೇಳ್ತೀವಿ. ಆ ಮೂರು ಜನರು ಕೂಡ ಇದ್ದಾರೆ ಈ ಭೌತಿಕ ಪ್ರಕೃತಿಯ ಗುಣಗಳ ಅವತಾರಿಗಳಾಗಿ. ಆದ್ರೆ ಭಗವಂತನ ಅಂತರಂಗ ಶಕ್ತಿಯಲ್ಲಿ ಈ ವಿಷ್ಣುವಿನ ಅವತಾರ ಇದೆಯಲ್ಲ, ಅದು ಎಲ್ಲಾ ಕಾರ್ಯಗಳಿಗೂ ಕೂಡ ಪರಮಶಕ್ತಿಯಾಗಿರುತ್ತೆ. ಈ ಒಂದು ಶಕ್ತಿಯ ಮೂಲಕವೇ ಎಲ್ಲವೂ ನಡೆಯುವಂಥದ್ದು. ಸೃಷ್ಟಿ ವಿಧಾನಗಳಲ್ಲಿ ಬ್ರಹ್ಮನು ಕೇವಲ ಓರ್ವ ಸಹಾಯಕನಾಗಿದ್ದು ತಾನೇ ಸೃಷ್ಟಿಕರ್ತನೆಂದು ಮಿಥ್ಯಾ ಅಹಂಕಾರದಿಂದ ಹೊಗಳಿಸಿಕೊಳ್ಳುವ ಬದಲಾಗಿ ಭಗವಂತನ ಒಂದು ಸಾಧನ ವಸ್ತುವಾಗಿ ತನ್ನ ವಾಸ್ತವಿಕವಾದ ನೆಲೆಯಲ್ಲಿರಲು ಇಚ್ಛಿಸಿದನು. ಅದು ಪರಮ ಪ್ರಭುವಿಗೆ ಪ್ರಿಯನಾಗುವ ಮತ್ತು ಅವನ ಆಶೀರ್ವಾದವನ್ನು ಪಡೆಯುವ ದಾರಿಯಾಗಿದೆ. ನೋಡಿದ್ರ, ಇಲ್ಲಿ ಎಲ್ಲದಕ್ಕೂ ಮೂಲ ಯಾವುದು ಅಂತಂದ್ರೆ ವಿಷ್ಣು. ಅವನೇ ಪರಮಶಕ್ತಿ. ಏನೇ ಕೆಲಸ ನಡೀತಾ ಇದ್ರು ಅದೆಲ್ಲ ಅವನಿಂದಾನೇ ಆಗ್ತಾ ಇರೋದು. ಸೊ ಇಲ್ಲಿ ಈ ಸೃಷ್ಟಿಯ ಕೆಲಸ ಕಾರ್ಯಗಳಲ್ಲಿ ಬ್ರಹ್ಮ ಒಬ್ಬ ಸಹಾಯಕ ಅಷ್ಟೇನೆ, ಆಯ್ತಾ? ಅದೇ ರೀತಿ ನಾನು ಇರಬೇಕು ಅಂತ ಅವನಿಗೆ ಗೊತ್ತು. ಬ್ರಹ್ಮ ಅವನು ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಇಲ್ಲಿ ನನಗೆ ನಾನೇ ಸೃಷ್ಟಿಕರ್ತ ಅನ್ನುವಂತಹ ಮಿಥ್ಯಾ ಅಹಂಕಾರ ಎಲ್ಲಿ ಬಂದ್ಬಿಡುತ್ತೋ, ಯಾಕೆ ಅಂತಂದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಆ ಭಗವಂತ ನನ್ನ ಮೂಲಕ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ. ಆ ಒಂದು ತಿಳುವಳಿಕೆ ನನಗಿರೋದ್ರಿಂದ ನನಗೆ ಈ ಭೌತಿಕದ ಸೃಷ್ಟಿ ಮಾಡಬೇಕಾದ್ರೆ ಆ ಮಿಥ್ಯಾ ಅಹಂಕಾರ ಅನ್ನೋದು ಎಲ್ಲಿ ಬಂದ್ಬಿಡುತ್ತೋ ಅದು ಬರದೇ ಇರಲಿ. ಆ ರೀತಿ ನನಗೆ ಹೊಗಳಿಸ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಈಗ ನಾವು ಸೃಷ್ಟಿಕರ್ತ ಯಾರು ಅಂತಂದ್ರೆ ಬ್ರಹ್ಮ ಅಂತ ಹೇಳ್ತೀವಿ. ಆದ್ರೆ ಬ್ರಹ್ಮನಿಗೆ ಗೊತ್ತಿದೆ ಅದು ನಾನಲ್ಲ, ನನ್ನ ಮೂಲಕ ಭಗವಂತ ಮಾಡಿಸ್ತಾ ಇರೋದು ಅಂತನ್ಬಿಟ್ಟು. ಆದ್ರೆ ಯಾರಿಗೆ ಈಗ ಭಾಗವತವನ್ನ ಓದಿ ತಿಳ್ಕೊಳ್ತಾರೋ ಅವರಿಗೆ ಗೊತ್ತಾಗತ್ತೆ, ಓ ಬ್ರಹ್ಮನ ಮೂಲಕ ಭಗವಂತ ಈ ಕೆಲಸವನ್ನ ಮಾಡಿಸಿದಾನೆ. ಆಗ ನೋಡಿ ನಮ್ಮಲ್ಲಿರುವಂಥ ಅಹಂಕಾರ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವೇನಾದ್ರೂ ಬೇರೆಯವರಿಗೆ ಏನಾದ್ರೂ ಒಂದು ವಿದ್ಯೆಯನ್ನ ಕಲಿಸ್ತಾ ಇದ್ದೀವಿ, ನಮಗೊಂದು ವಿಶೇಷವಾದಂತಹ ಒಂದು ವಿದ್ಯೆ ಇರುತ್ತೆ ಅಂತಂದ್ರೆ ಅದು ನಮ್ಮದಲ್ಲ, ಭಗವಂತ ನನ್ನ ಮೂಲಕ ಆ ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಆಗ ನಮ್ಮಲ್ಲಿ ಅಹಂಕಾರ ಅನ್ನೋದು ತಂತಾನಾಗೆ ಹೋಗುತ್ತಾ. ಈಗ ಭಗವಂತ ನಮಗೆ ಆ ಒಂದು ಶಕ್ತಿ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿಂದ ನಾವು ಮಾಡಕ್ ಸಾಧ್ಯ ಆಗುತ್ತೆ? ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಾನೇ ಸೃಷ್ಟಿಕರ್ತ ಅನ್ನುವಂಥ ಮಿಥ್ಯಾ ಅಹಂಕಾರದಿಂದ ಹೊಗಳಿಸ್ಕೊಳ್ಳೋ ಬದಲಾಗಿ ಭಗವಂತನ ಒಂದು ಸಾಧನ ವಸ್ತು ನಾನು ಒಂದು ಸಾಧನ ಅಂದ್ರೆ ನಾನು ಒಂದು ಯಂತ್ರ ಅಂತ ತಿಳ್ಕೊಳ್ಳಿ. ಅದರ ಮೂಲಕ ಈಗ ನೋಡಿ ಕಣ್ಣಿದೆ, ಕಣ್ಣು ನೋಡೋದಿಲ್ಲ, ಕಣ್ಣನ್ನ ಉಪಯೋಗ ಮಾಡಿಕೊಂಡು ಒಳಗಡೆ ಇರುವಂತಹ ಆ ಮನಸ್ಸು ಆ ಕಣ್ಣಿನ ಮೂಲಕ ನೋಡುವಂಥದ್ದು. ಆ ಸಾಧನ ವಸ್ತು ಅಂದ್ರೆ ಭಗವಂತನ ಒಂದು ಸಾಧನ ವಸ್ತುವಾಗಿ ನಾನಿರ್ಬೇಕು ಅಂತ ಇಷ್ಟಪಡ್ತಾನೆ. ಯಾಕಂದ್ರೆ ವಾಸ್ತವಿಕತೆ ಅದೇ, ನಾವು ಸಾಧನರು ಅಷ್ಟೇನೆ. ನಮ್ಮ ಮೂಲಕ ಭಗವಂತ ಅದನ್ನೆಲ್ಲ ಮಾಡಿಸ್ಕೊಳ್ತಾನೆ ಅನ್ನೋದು ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ನನ್ನ ಒಂದು ಸ್ಥಾನ ಏನಿದೆಯೋ ಅಲ್ಲೇ ನಾನು ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಮಿಥ್ಯಾ ಅಹಂಕಾರದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಅದು ಪರಮ ಪ್ರಭುವಿಗೆ ಪ್ರಿಯನಾಗುವ ಅಂದ್ರೆ ಆ ರೀತಿ ಯೋಚನೆ ಮಾಡ್ತೀವಲ್ವ ನಾವು, ಅದು ಭಗವಂತನಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಭಕ್ತರನ್ನ ನೋಡಿ
ನಾನೇನು ಮಾಡ್ತಾ ಇಲ್ಲ, ಭಗವಂತನ ಇಚ್ಛೆ, ಅವನು ಹೇಗೆ ನಡೆಸ್ಕೊಳ್ತಾನೋ ಹಾಗೆ ನಾವಿರ್ತೀವಿ. ಅದು ಬರೀ ಬಾಯಿಂದ ಬರೋದಿಲ್ಲ, ಅವ್ರ ಕಾರ್ಯಗತದಲ್ಲಿ ಹಾಗೆ ಇರುತ್ತೆ, ಅವ್ರ ಭಾವನೆ ಹಾಗೆ ಇರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ಬಾಯಲ್ಲಿ ಸುಮ್ಮನೆ ಹೇಳ್ತೀವಿ, ಆದರೆ ಒಳಗಡೆ ನಮಗೆಲ್ಲ ಆಸೆಗಳಿರುತ್ತೆ. ನಾನೇ ಒಡೆಯ ಅನ್ನಿಸ್ಕೋಬೇಕು, ಅಥವಾ ನಾನೇ ಮಾಡ್ತಾ ಇದ್ದೀನಿ ಅಂತ ಹೊಗಳಿಸ್ಕೋಬೇಕು, ಅದೆಲ್ಲ ಇರುತ್ತೆ ನಮಗೆ. ನಮ್ಮದು ಎರಡು ನಾಲಿಗೆ ಅಂತ ಹೇಳ್ತೀವಲ್ಲ, ಅಂದರೆ ಹೊರಗಡೆ ಒಂದು ಒಳಗಡೆ ಒಂದು ನಮ್ಮದು. ಆದರೆ ನಿಜವಾದ ಭಕ್ತರು ಆ ರೀತಿ ಇರೋದಿಲ್ಲ. ಅವರು ಹೇಳೋದು ಹಾಗೆ, ನಡ್ಕೊಳ್ಳೋದು ಹಾಗೆ, ಅವ್ರು ಏನಿರುತ್ತೋ ಅದನ್ನೇ ಹೇಳೋದು, ಆ ರೀತಿ ಇರ್ತಾರೆ. ಸೊ ಆ ರೀತಿ ಇರೋದಕ್ಕೆ ಇಷ್ಟಪಡ್ತಾನೆ. ಅದು ಭಗವಂತನಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಅವನ ಆಶೀರ್ವಾದವನ್ನು ಪಡೆಯೋದಕ್ಕೆ ಇದೇ ದಾರಿ. ನಾವು ಏನು ಅದನ್ನು ತಿಳ್ಕೊಂಡು ಆ ಒಂದು ಸ್ಥಿತಿನಲ್ಲಿ ಇದ್ದರೆ ಭಗವಂತನಿಗೆ ಇಷ್ಟನೂ ಆಗುತ್ತೆ. ಆಗ ನಮ್ಗೆ ಅವನ ಆಶೀರ್ವಾದವನ್ನು ಕೂಡ ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಿಳಿಗೇಡಿಗಳಾದ ಮಾನವರು ತಾವು ಮಾಡಿದ ಎಲ್ಲ ಕೆಲಸ ಕಾರ್ಯಗಳ ಕೀರ್ತಿಯನ್ನು ತಾವೇ ಪಡೆಯಲು ಹವಣಿಸುವರು. ಆದರೆ ಬುದ್ಧಿಶಾಲಿಗಳು ಭಗವಂತನ ಇಚ್ಛೆ ಇಲ್ಲವಾದರೆ ಒಂದು ಹುಲ್ಲಿನ ಕಣವೂ ಚಲಿಸದೆಂಬುದನ್ನು ಚೆನ್ನಾಗಿ ಬಲ್ಲರು. ಇದರಿಂದ ಆಶ್ಚರ್ಯಕರವಾದ ಸೃಷ್ಟಿಗಳ ಎಲ್ಲ ಕೀರ್ತಿಯು ಭಗವಂತನಿಗೇ ಸೇರಬೇಕು. ನೋಡಿದ್ರ ಎಷ್ಟು ಒಳ್ಳೆ ವಿಚಾರ ಅಂತಂದ್ರೆ ಇದು. ತಿಳಿಗೇಡಿಗಳಾದ ಮಾನವರು ಅಂದರೆ ಅವರಿಗೆ ತಿಳುವಳಿಕೆನೇ ಇಲ್ಲ, ಬುದ್ಧಿನೇ ಇಲ್ಲ. ನಾವು ಮಾಡಿದ ಏನೇ ಕೆಲಸ ಆದರೂ ಕೂಡ ಅದರ ಕೀರ್ತಿಯನ್ನು ನಾವೇ ಪಡ್ಕೊಳ್ಬೇಕು, ಬೇರೆಯವ್ರಿಗೆ ಅದು ಹೋಗಬಾರ್ದು. ಅಥವಾ ಏನೂ ಯೋಚನೆ ಮಾಡಲ್ಲ, ಅವರು ಮಾಡಿಲ್ಲ ಅಂದರೂ ಅದನ್ನು ನಾವೇ ಮಾಡಿದ್ವಿ ಅಂತ ಹೇಳ್ಕೊಳ್ಳುವಂಥ ಒಂದು ಪ್ರಪಂಚ ಇದು. ಇನ್ನು ನಾವೇನಾದರೂ ನಮ್ಮ ಕೈಯಾರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ರೆ ಅದರ ಶ್ರೇಯಸ್ಸನ್ನು ಬೇರೆಯವ್ರಿಗೆ ಬಿಟ್ಕೊಡ್ತೀವ ನಾವು? ಖಂಡಿತವಾಗ್ಲೂ ಇಲ್ಲ. ಅದರ ಶ್ರೇಯಸ್ಸನ್ನು ನಾವೇ ಪಡ್ಕೊಳ್ತೀವಿ. ಹೌದು, ನಾನು ಮಾಡಿದೆ ಅಂತ ಎಲ್ಲರ ಹತ್ರ ಹೇಳ್ಕೊಂಬರೋದಕ್ಕೆ ನಮಗೆ ಖುಷಿ ಅಲ್ವಾ? ಆದರೆ ಬುದ್ಧಿಶಾಲಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ? ಈಗ ಬುದ್ಧಿ ಇಲ್ಲದೆ ಇರೋರು ನಾವು ಮಾಡಿರುವಂಥ ಕೆಲಸದ ಕೀರ್ತಿಯನ್ನು ನಾವೇ ಪಡ್ಕೊಳ್ತೀವಿ ಅಲ್ವಾ? ಯಾರು ಬುದ್ಧಿಶಾಲಿಗಳಾಗಿರ್ತಾರೋ ಅವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಏನು ಗೊತ್ತಿರುತ್ತೆ? ಭಗವಂತನ ಇಚ್ಛೆ ಇಲ್ಲ ಅಂತಂದರೆ, ಅವನೇನಾದರೂ ಅದನ್ನು ಇಷ್ಟಪಡಲಿಲ್ಲ ಅಂತಂದರೆ ಒಂದೇ ಒಂದು ಹುಲ್ಲಿನ ಕಣ ಕೂಡ ಚಲಿಸೋದಕ್ಕಾಗೋದಿಲ್ಲ. ಒಂದು ಹುಲ್ಲು ಕಡ್ಡಿನ ನಾವು ಎತ್ತಿಡೋದಕ್ಕಾಗೋದಿಲ್ಲ, ಅಥವಾ ಒಂದು ಹುಲ್ಲು ಕಡ್ಡಿ ಇಲ್ಲಿಂದ ಆ ಕಡೆಗೆ ಹೋಗೋದಕ್ಕಾಗೋದಿಲ್ಲ. ಭಗವಂತ ಅಲ್ಲಿ ಸಿಗ್ನೇಚರ್ ಹಾಕಿದ್ರೇ ಒಂದು ಕಲ್ಲು, ಒಂದು ಕಸ, ಒಂದು ಮನುಷ್ಯ ಅಥವಾ ಒಂದು ವಸ್ತು ಏನೇ ಆಗಿರಬಹುದು, ಅದು ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಸಾಧ್ಯ. ಅದು ಚೆನ್ನಾಗಿ ಗೊತ್ತಿರುತ್ತೆ ಬುದ್ಧಿಶಾಲಿಗಳಿಗೆ. ಅದಕ್ಕೋಸ್ಕರನೇ ಅವರಿಗೆ ಯಾವುದರಲ್ಲೂ ಕೂಡ ನಾನೇ ಮಾಡಿದ್ದು ಅಂತ ಹೇಳ್ಕೋಬೇಕು ಅನ್ನೋದೇ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಭಗವಂತನ ಇಚ್ಛೆ ಇಲ್ಲದೆ ಇದ್ದರೆ ಇದೆಲ್ಲ ಏನೂ ಆಗೋದಿಲ್ಲ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಆಶ್ಚರ್ಯಕರವಾದಂತಹ ಸೃಷ್ಟಿ ಏನಾದರೂ ಇಲ್ಲಿದ್ದರೆ ಅದರ ಕೀರ್ತಿ ಭಗವಂತನಿಗೆ ಸೇರಬೇಕೇ ಹೊರತು ಬೇರೆ ಯಾರಿಗೂ ಅಲ್ಲ. ಈಗ ಯಾರಾದರೂ ಒಂದು ಒಳ್ಳೆ ಹಾಡು ಹೇಳೋರು ಇರ್ತಾರೆ, ಅವ್ರ ಹಾಡನ್ನು ಕೇಳ್ತಾ ಇದ್ರೆ ನಾವು ಮೈ ಮರೆತು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರ ಕೀರ್ತಿ ಯಾರಿಗೆ? ಆ ಮನುಷ್ಯನಿಗಲ್ಲ. ಆ ಹಾಡು ಹೇಳುವಂಥ ಶಕ್ತಿಯನ್ನು ಭಗವಂತ ಅವನಿಗೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ಭಗವಂತನನ್ನು ನೆನೆಸ್ಕೋಬೇಕು. ಆ ಕೀರ್ತಿ ಭಗವಂತನಿಗೆ ಸಲ್ಲಿಸ್ಬೇಕು. ಅಪ್ಪ, ಎಂಥ ಸುಮಧುರವಾದಂಥ ಹಾಡನ್ನ ಹೇಳುವಂಥ ಒಂದು ಕೆಪಾಸಿಟಿ ಅವನಿಗೆ ಕೊಟ್ಟಿದ್ಯಾ ಅಂತಂದ್ಬಿಟ್ಟು. ಅದೇ ರೀತಿ ಏನೇ ನೀವು ನೋಡಿದಾಗಲೂ ಆಶ್ಚರ್ಯಕರವಾಗಿರುವಂಥದ್ದು ಏನಾದರೂ ಇದ್ದರೆ ಅದರ ಶ್ರೇಯಸ್ ಯಾರಿಗೆ ಹೋಗಬೇಕು? ಅದು ಭಗವಂತನಿಗೆ ಸೇರಬೇಕು. ಒಬ್ಬನು ಆಧ್ಯಾತ್ಮಿಕ ಪ್ರಜ್ಞೆಯಿಂದ ಮಾತ್ರವೇ ಭೌತಿಕ ಆಸಕ್ತಿಯ ಕಲ್ಮಶದಿಂದ ಮುಕ್ತನಾಗಬಲ್ಲನು ಮತ್ತು ಭಗವಂತನು ನೀಡಿದ ಆಶೀರ್ವಾದಗಳನ್ನು ಪಡೆಯಬಲ್ಲನು. ನೋಡಿ, ಈಗ ಇದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈಗ ನಮಗೆ ಈ ಮಿಥ್ಯಾ ಅಹಂಕಾರ ಇದೆ, ಆಮೇಲೆ ಈ ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಇದೆ, ಅಥವಾ ಈ ಭೌತಿಕದಿಂದ ನಮ್ಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಇದೆಲ್ಲ ಹೇಗೆ ನಮಗೆ ಹೊರಗಡೆ ಬರೋದು, ಹೇಗೆ ನಾವು ಇದರಿಂದ ಆಚೆ ಬರೋದು ಅಂತಂದರೆ, ಯಾರು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಪಡ್ಕೊಳ್ತಾನೋ ಆಗ, ಅಂದರೆ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳ್ತಾ 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 ನಾವು ಈಗ ಭೌತಿಕ ಪ್ರಜ್ಞೆಯಲ್ಲಿ ಜೀವಿಸ್ತಾ ಇದ್ದೀವಲ್ಲ, ನಮಗವಾಗ ಆಧ್ಯಾತ್ಮಿಕ ಪ್ರಜ್ಞೆ ಅನ್ನೋದು ಬರುತ್ತೆ. ಅಂದರೆ ನಮ್ಮಲ್ಲಿರುವಂಥದ್ದು ಎಚ್ಚೆತ್ಕೊಳ್ಳುತ್ತೆ. ಆಗ ಮಾತ್ರ ನಾವು ಈ ಭೌತಿಕ ಆಸಕ್ತಿಯ ಕಲ್ಮಶದಿಂದ ಮುಕ್ತನಾಗಬಹುದು, ಮತ್ತು ಭಗವಂತ ನೀಡಿದಂತಹ ಆಶೀರ್ವಾದಗಳನ್ನೆಲ್ಲ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಇದು ಸಾಧ್ಯ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರನೇ ಆದಷ್ಟು ನಾವು ಧರ್ಮಗ್ರಂಥಗಳನ್ನು, ಆಧ್ಯಾತ್ಮಿಕ ಸತ್ಸಂಗಗಳಲ್ಲಿ ನಾವು ಭಾಗಿಯಾಗೋದನ್ನು
ಹೆಚ್ಚು ಹೆಚ್ಚು ಮಾಡ್ಕೊಳ್ತಾ ಇದ್ದಂಗೆ ನಮ್ಮ ಹೃದಯ ಶುದ್ಧವಾಗ್ತಾ ಹೋಗುತ್ತೆ. ಶುದ್ಧವಾದ್ಮೇಲೆ ನಮಗೇನಾಗುತ್ತೆ, ಈ ಒಂದು ಭೌತಿಕ ಆಸಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗಿ ಹೋಗಿ ಆಮೇಲೆ ನಾವು ಅದರಿಂದ ಮುಕ್ತರಾಗ್ಬಿಡ್ತೀವಿ. ಆಗ ನಮಗೆ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.